ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲೇ ಅಹಮದಾಬಾದ್ ಪಾರ್ಕಿಂಗಿಂದನೇ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3 ದಿವಸ ಆಯ್ತು ಲೋಡ್ ಆಗಿಲ್ಲ. ಇವತ್ತು ಸೋಮವಾರ, ಶುಕ್ರವಾರ ಇಲ್ಲ, ಶನಿವಾರ ಇಲ್ಲ, ಭಾನುವಾರ ಇಲ್ಲ, ಸೋಮವಾರನೂ ಇಲ್ಲ. 30 ಟನ್ ಕೊಪ್ಪಳಕ್ಕೆ ಬಂದಿತ್ತು. ಅದು ನಮ್ಮ ಸೌಕರ್ಯನ 14 ವೀಲ್ ಇತ್ತು, ಆ ಗಾಡಿ ಹೋಯ್ತು ಲೋಡ್ಗೆ. ನಾನೇ ಬೇಡ ಅಂದ್ಬಿಟ್ಟೆ. ಇನ್ನೊಂದು 5 ಟನ್ ಬಿಜಾಪುರಿಗೆ ಹಾಕ್ಕೊಂಡು ಬಿಜಾಪುರಿಗೆ ಲೋಡ್ ಮಾಡೋಕ್ಕೆ ಕಾಯ್ಬೇಕು ಒಂದು 3-4 ದಿವಸ. ಅದಕ್ಕೆ ಬೇಡ ಅಂತೆ. ಗಾಡಿ ಒಂಚೂರು ಗಲೀಜಾಗೈತೆ, ತೊಳೆಯೋಣ ಅಂತೇಳಿ ನೀರು ತರಕ್ಕೆ ಕಳಿಸ್ತಾಯಿದ್ನಿ. ನಮ್ಮ ಗೆಳೆಯ ಈ ಕಡೆ ಮಕ್ಕೆ ಗುಟ್ಕ ತಿಂದು ಉಗಿದ್ಬಿಟ್ಟಿದ್ದಾನೆ. ತೊಳೆಯಲ್ಲ ಅಂದರೆ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇವಾಗ ಅದನ್ನ ನಾವು ತೊಳಿಬೇಕು. ನೋಡಿ, ಎಲ್ಲ ಕೆಂಪು ಕಾಣ್ತೈತಲ್ಲ, ನನಗಿದೊಂಥರ ಅಸಹ್ಯ ಕಾಣ್ತೈತೆ. ಅದಕ್ಕೆ ತೊಳೆಯೋಣ ಅಂತೇಳಿ ನೀರು ತರಿಸ್ತಾಯಿದ್ನಿ. ಸೋಪಿಲ್ಲೇ, ಹಂಗೆ ತೊಳೆಯೋಣ ಅಂತ ಹೋಗು. ಬಟ್ಟೆ ಸೋಪ್ ಕೊಡು. ಬಟ್ಟೆ ಸೋಪ್ ಹಾಕಿ ತೊಳೆದ್ರೆ ಹೋಗೋದು, ಇಲ್ಲಾಂದ್ರೆ ಹೋಗೋದಿಲ್ಲ. ಅಲ್ಲೇ ಬಟ್ಟೆ ಭಾಗದಲ್ಲಿ ನಿನ್ನ ಏನು ಮಾಡ್ದದು? ಅದು ಎಲ್ಲ ಕಾಲಕ್ಕೆ ಅಲ್ಲಿ ಯಾವನ ತುಂಡಿದ್ರೆ ಎತ್ಕೊಂಬ ಒಂದು. ಗಾಡಿ ತೊಳೆಯೋಣ, ತೊಳೆದು ಬೇಗ ತಿಂಡಿ ಮಾಡೋಣ. ಏನೋ ಲೋಡಿಂಗ್ ಬರೋಷ್ಟೊತ್ತಿಗೆ ಸ್ನಾನ ಮಾಡೋಣ. ಅಂದರೆ ಫುಲ್ಲು ಚಳಿ ಗುರು, ಭಯಂಕರ ಚಳಿ ಐತೆ. ಸ್ನಾನ ಮಾಡೋಕ್ಕಾಗಲ್ಲ, ನೆಗಡೇನೂ ಆಗ್ಬಿಟ್ಟೈತೆ ಚಳಿಗೆ ಓಡಾಡಿ. ರಾತ್ರಿಗೆ ನೈಟು ನಿದ್ದೆ ಬರೋಂಗಿಲ್ಲ, ಏನಿಲ್ಲ. 3 ದಿವಸಲಿದ್ದ ಮನೆಗೆ ನಿದ್ದೆ ಬರೋಂಗಿಲ್ಲ, ಏನಿಲ್ಲ. ರಾತ್ರಿ 3 ಗಂಟೆಗೆ ಎದ್ದ ಹೋಗಿ ಟೀ ಕುಡಿದು ಬಂದೀವಿ. ಅದಕ್ಕೆ ರಾತ್ರಿ 3 ಗಂಟೆಗೆ ಎದ್ಕೊಂಡು ಒಂದು ಸ್ವಲ್ಪ ತಲೆನೋಯ್ತತಿ ಗಾಳಿಗೆ. ಸ್ನಾನ ಏನು ಮಾಡಲ್ಲ. ಇವತ್ತೇನಾದ್ರು ಲೋಡಿಂಗ್ ಬಂದರೆ ಪಟ್ಟಣಂಗೆ ಎತ್ಕೊಂಡು ಹೋಗ್ಬಿಡೋದು. ಆಲೂಗಡ್ಡೆ ನನ್ನ ಬರಲಿ, ಏನನ್ನ ಬರಲಿ, ಕಡೆಯಿಂದ ಗ್ಲಾಸ್ ಪೇಟಿ ಮಾತಾಡ್ತೀನಿ ಅಂತ ಹೇಳಿದ್ದಾನೆ. ಬೇಗ ನೋಡಿ ಎತ್ಕೊಂಡು ಹೋಗ್ಬಿಡೋಣ. ಅದು 30 ಟನ್ ಬೆಂಗಳೂರಿಗೆ ಇದ್ದಿದ್ರೆ ನಾನು ಹೋಗಿ ಲೋಡ್ ಮಾಡ್ತಿದ್ದೆ. ಅದು ಇರೋದು ಕೊಪ್ಪಳಗೆ, ಏನೋ ಫ್ಯಾಕ್ಟ್ರಿ ಐಟಮ್ ಅಂತೆ. ಅದು ನಿನ್ನೆ ಹೋಗಿರೋ ಗಾಡಿ ಇವತ್ತು ಸಾಯಂಕಾಲ ಹೊರಗೆ ಬರೋದು ಅಂತ ಹೇಳಿದರು. ಅದಕ್ಕೆ ನಾನು ಸುಮ್ಮನೆ ಅದೇ. ಅದು ಅಷ್ಟೊಂದೇನು ಬಾಡಿಗೆ ಇಲ್ಲ. ಗಾಡಿ ಊರಿಗೆ ಹೋಗತ್ತೆ, ಇನ್ನೇನು ಬೆಂಗಳೂರಿಗೆ ಹೋಗಿ ಬರೋದು ಇನ್ನೇನು ಅಂತೇಳಿ ಹೋಗ್ತೈತೆ ಅಷ್ಟೇ. ಕೊಪ್ಪಳ ಖಾಲಿ ಮಾಡಿ ಅಲ್ಲಿಂದ ಗಂಗಾವತಿಗೆ ಹೋಗಿ ಭತ್ತ ತುಂಬಕ್ಕೆ ಸರಿ ಹೋಗ್ತೈತೆ ಆ ಗಾಡಿಗೆ. 35 ಟನ್ ಇದ್ದಿದ್ರೆ ನಾನೇ ತುಂಬ್ಕೊಂಡು ಹೋಗ್ತಿದ್ದೆ. ಗಂಗಾವತಿಯಿಂದ ಭತ್ತ ತುಂಬ್ಕೊಂಡು ಹೋಗ್ಬೋದಾಯಿತು ತುಮಕೂರಿಗೆ. ಒಂದು ಟ್ರಿಪ್ ಲೋಕಲ್ ಮಾಡ್ಬೋದಾಯಿತು. ಇನ್ನೇನು ಅದೇ ಗಾಡಿ ಹೋಗ್ಕತ್ತಂತನ್ನ ಸುಮ್ಮನೆ ಅದೇ. ಇವತ್ತು ನಮ್ಮ ಗಾಡಿಗೆ ಏನಾನ ಐತೇನೋ ನೋಡೋಣ. ಅದಕ್ಕೆ ತೊಳೆದು ಬಿಡೋಣ ಬೇಗ. ಗಾಡಿ ತೊಳೆದ್ರೆ ಆಫೀಸ್ನಾಗ ಹೋಗೋಣ. ಅಲ್ಲಿ ಆಫೀಸ್ನಾಗ ಹೋದ್ರೆ ಒಂದೇ ಬಿಟ್ರು ಒಂದೇ ಫೋನ್ ಮಾಡ್ತೀನಿ ಅಂತಾರೆ. ಫೋನೇನು ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ. ಲೋಡಿಂಗ್ ಇಲ್ಲ. ಅವನು ಯಾವನ ಹೊಸ ಟ್ರಾನ್ಸ್ಪೋರ್ಟ್ನ ಬಂದ, ನಾನು ಹಿಂಗೆ ಲೋಡ್ ಮಾಡಿಬಿಡ್ತೀನಿ, ಗಾಡಿ ಕೊಡ್ರಿ ಅಂತೇಳಿ ತಾರಾಡ್ಬಿಟ್ಟ 2 ದಿವಸ. 2 ದಿವಸಲಿದ್ದ ಇವಾಗ ಗಾಡಿ ಕಡೆಗೆ ತಿರುಗಿ ನೋಡೋಂಗಿಲ್ಲ. ಬರ್ತಾನೆ ಹೋಗ್ತಾನೆ ನೋಡಿ. ಫುಲ್ಲು ಮೂಗೆಲ್ಲ ಕಟ್ಕೊಂಬಿಟ್ಟೈತೆ ಗುರು, ತಲೆನೈತೈತೆ. ಬನ್ನಿ ನೀರು ತರ್ತಾನೆ. ಗಾಡಿ ತೊಳೆದು ಸಿಗೋಣ. ತೊಳೆದಿದ್ದು ನೋಡ್ರಿ, ವೈಟ್ ಶೋ ಒಂದೇ ತೊಳೆದಿದ್ದು. ಮ್ಯಾಗಳದೇನು ತೊಳಿಲಿಲ್ಲ, ಕೆಂಪದು. ಅದೇನು ಗಲೀಜು ಕಾಣಲ್ಲ, ಇದೆ ವೈಟೇ ಗಲೀಜು ಕಾಣೋದು. ಒಂದು ಬಕೆಟ್ ನೀರಿನಾಗ ಫುಲ್ ರೌಂಡು ತೊಳೆದಿರೋದು, 1.5 ಬಕೆಟ್ ಅಷ್ಟೇ. ಜಾಸ್ತಿ ನೀರು ವೇಸ್ಟ್ ಮಾಡಬಾರ್ದು. ಈಗ ನೋಡಿ, ಹಿಂದೆ ಎಲ್ಲ ತೊಳೆದೆ. ಈ ಕಡೆ ಸೈಡಿಗೆ ನಮ್ಮ ಗೆಳೆಯ ಎಲ್ಲ ಉಗುಳ್ಬಿಟ್ಟಿದ್ದ ಹಿಮಾಲು. ಈಗ ಬಂದಿರ್ತಾರೆ, ಅವ್ರಿಗೆ ತೊಳೆದು ಹೋಗಂತ ಹೇಳಕ್ಕೆ ಬರಲ್ಲ. ಒಂದೊಂದು ಟ್ರಿಪ್ಪಿಗೆ ಪರ್ಮೆಂಟ್ ಇದ್ದಿದ್ರೆ ತೊಳೆಯಲ್ಲ ಅಂತೇಳಿ ಬೈತಿದ್ದೆ. ಒಂದು ಟ್ರಿಪ್ಪಿಗೆ ಬಂದಿದ್ದು, ಏನು ಹೇಳಕ್ಕೆ ಬರಲ್ಲ ಅವನಿಗೆ. ಹೇಳಿದ್ದೆ ಗಾಡಿ ಮೇಲೆ ಉಗುಳಬೇಡ ಅಂತೇಳಿ, ಆದರೂ ಉಗುಳಿದ್ದ. ತೊಳೆದಿನೆಲ್ಲ. ಇವಾಗ ಲೋಡಿಂಗ್ ಬರ್ಬೇಕಷ್ಟೇ. ಲೋಡಿಂಗು ಹೇಳ್ತೀನಿ, ನಂದಿದ್ದಾರೆ ಫೋನ್ ಮಾಡಿದ್ರು ಇವಾಗ. ಹಂಗೆ ಲೋಡಿಂಗ್ ಬರೋ ತಕ್ಕನ ತಿಂಡಿ ಮಾಡಿಬಿಡಪ್ಪ ತಮ್ಮ ಅಂತ ಹೇಳಿದ್ವಿ. ನಮ್ಮ ಹುಡುಗ ತಿಂಡಿ ಮಾಡ್ತಾನೆ, ಚಿತ್ರಗೀತೆ ಮಾಡ್ತಾನೆ ಅಂತ ಹೇಳೋಣ. ಅದು ಮಾಡಿದ್ಮೇಲೆ ಸಿಗೋಣ. ಸ್ನಾನ ಮಾಡೋಣ. ಆಮೇಲೆ ಮಧ್ಯಾಹ್ನ ಬಟ್ಟೆಲ್ಲ ಫುಲ್ ಗಲೀಜಾಗ್ಬಿಟ್ಟಿದ್ದಾವೆ. ಫೈನಲಿ ಲೋಡಿಂಗ್ ಕನ್ಫರ್ಮ್ ಆಯ್ತು ಗುರು. ಬೆಂಗಳೂರಿಗೆ 50 ಕಿಲೋಮೀಟ್ರ್ ಹೋಗಿ ಲೋಡ್ ಮಾಡ್ಕೊಂಬರ್ಬೇಕಂತೆ. ಟೈಲ್ಸು ಒಂದೇ ಲೋಡು, ಒಂದೇ ಅನ್ಲೋಡು. ಹಗ್ಗ ಟಾರ್ಪಲ್ಲಿ ಹಾಕೋಂಗಿಲ್ಲ, ಏನಿಲ್ಲ. ಲೋಡ್ ಮಾಡ್ಕೊಂಡು ಸುಮ್ಮನೆ ಹೋಯ್ತಾ ಇರೋದೆ ಬೆಂಗಳೂರು ಮಕ್ಕೆ. ಹೊಸ ವರ್ಷಕ್ಕೆ ಊರಾಗಿ ಇರ್ತೀವೋ ಇರಲ್ಲ ನೋಡೋದು. ಹೋದ ವರ್ಷನೂ ಇಲ್ಲೇ ಗುಜರಾತ್ನಾಗೆ ಹೊಸ ವರ್ಷ ಮಾಡಿದ್ವಿ. ಈ ವರ್ಷನೂ ಇಲ್ಲೇ ಇದ್ದೀವಿ. ಬೇಗ ಹೋಗಿ ನೋಡೋಣ. ಅದೇ ಹೊಸ ಟ್ರಾನ್ಸ್ಪೋರ್ಟಿಂದಾನೆ. ಅದು ದುರ್ಗದಾಗ ಯಾರ್ಯಾರ ಹತ್ರ ನಾವು ಮಾತಾಡ್ಸಿರೋದಕ್ಕೆ ಗಾಡಿ ಕೊಟ್ಟಿರೋದು ನಾವು, ಇಲ್ಲಾಂದರೆ ಕೊಡ್ತಿದ್ದಿಲ್ಲ. ದುರ್ಗದಾಗ ನಮ್ಮದು ಸೌರಾಷ್ಟ್ರ ಆಫೀಸ್ ಆಯ್ತಲ್ಲ, ಆ ಆಫೀಸಿಂದ ಮಾತಾಡ್ಸಿದ್ರಂತೆ. ಆಮೇಲೆ ಇಲ್ಲಿ ಎವರ್ಗ್ರೀನ್ ಆಫೀಸಿಂದ ಮಾತಾಡ್ಸಿದ್ಮೇಲೆ ಗ್ಯಾರಂಟಿ ಐತೆ ಕೊಡ್ರಿ ಅಂತೇಳಿ ಗಾಡಿ ಕೊಟ್ಟಿವಿ. ಹೋಗ್ತಾಯಿದ್ನ ಆಫೀಸ್ನಾಗ 3ನೇ ಫ್ಲೋರ್ನಾಗ ಐತೆ.
ಬನ್ನಿ ಆಮೇಲೆ ಸಿಗೋಣ. ಲೋಡಿಂಗ್ ಕನ್ಫರ್ಮ್ ಆತು ಗುರು ಅಂತಿಂತು. 30ನೇ ತಾರೀಕಿಗೆ ಲೋಡ್ ಆಯ್ತು. ಇನ್ನೇನು 2 ದಿವಸ ಹೊಸ ವರ್ಷ ಕರ್ನಾಟಕಕ್ಕೆ ಹೋಗ್ತೀವಿ. 31ನೇ ತಾರೀಕು ನೈಟಿಗೆ. ಮನೆಗಂತ ಹೋಗೋಕ್ಕಾಗಲ್ಲ. 1ನೇ ತಾರೀಕಿನ ಬೆಳಗ್ಗೆ ಹೋಗ್ಬೋದು ಮನೆಗೆ. ಮಧ್ಯಾಹ್ನದಷ್ಟೊತ್ತಿಗೆ ಲೋಡಿಂಗ್ ಕನ್ಫರ್ಮ್ ಆಯಿತು. 50 ಕಿಲೋಮೀಟ್ರ್ ಹೋಗ್ಬೇಕು ಲೋಡ್ಗೆ. ಇವತ್ತೇನು ಲೋಡ್ ಆಗೋದು ಡೌಟೇ ಅದು. ಅಲ್ಲೇ 3 ಗಂಟೆ. ಇವಾಗ ನಾನು ಅಲ್ಲಿಗೆ ಹೋಗ್ತದೆ 6 ಗಂಟೆ ಆಗುತ್ತೆ. ನೈಟ್ ಲೋಡ್ ಆದ್ರೂ ಅಡ್ವಾನ್ಸ್ ಹಾಕ್ಬೇಕು. ಅದೆಲ್ಲ ಬೆಂಗಳೂರು ಬಾನಸವಾಡಿನ ಖಾಲಿ ಆಗೋದು. ಫಸ್ಟು ಹೋಗೋಣ ಬನ್ನಿ. ತಳ ಒಳಕ್ಕಿಡು ಸ್ಟಾರ್ಟ್ ಮಾಡಿ ಹಾಕೋ ಮೇರ್ಸ್ಕೊಂಡು ಬರೋ ಬರೋ ಬರೋ. ಗುರು ಕ್ಯಾಂಟೀನಾಗ ಬಂದು ಊಟ ಪಾರ್ಸಲ್ ತಗೋಣ ಅಂತ ಬಂದ್ವಿ. 20 ರೊಟ್ಟಿ ಕೊಟ್ಟಿದ್ದಾನೆ ಇಬ್ಬರಿಗೆ. 20 ರೊಟ್ಟಿ ಕೊಟ್ಟು ಸಾಕಾಗ್ತವೆ ಅಂತ ಕೇಳ್ತಾನೆ. ಇದ್ರಾಗ 10 ರೊಟ್ಟಿ ತಿಂದು ಬೆಳಗ್ಗೆ ನಾಷ್ಟನೂ ಮಾಡ್ಬೋದು. ಏನೋ ಇದು ಪಲ್ಯ ಏನೋ ತಗೊಂಡು 20 ಕೊಟ್ರು ಇವು ಸಾಕಾಗ್ತಾವ. ಇನ್ನೂ ಬೇಕಾದ್ರೆ ಬಂದು ತಗೊಂಡು ಹೋಗಂದ. ಪಾರ್ಸಲ್ ತಗೊಂಡ್ವಿ. ಅಲ್ಲಿ ಜಾಗ ಇರಲಿಲ್ಲ. ಗಾಡಿಯಲ್ಲಿ ಆ ಕಡೆ ಲೋಡ್ ಆಗ್ತಿದೆ ನೋಡಿ. ಶಿಫ್ಟ್ ಚೇಂಜ್ ಆಗೈತೆ. ಅವರು ಊಟ ಮಾಡಿ ಬರೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಬಂದಮೇಲೆ ಸಿಗೋಣ ಬನ್ನಿ. ನಾವು ಊಟ ಮಾಡೋಣ. ಮಧ್ಯಾಹ್ನ ಬೇರೆ ಉಂಡಿದ್ದಿಲ್ಲ, ಮಕ್ಕೊಂಬಿಟ್ಟಿದ್ವಿ. ಬನ್ನಿ. ನಾವು ಎಲ್ಲೆಲ್ಲೋ ಲೋಡ್ಗೆ ಹೋದ್ವಿ, ಯಾವುದ್ಯಾವುದೋ ಫ್ಯಾಕ್ಟ್ರಿಗೆ ಹೋದ್ವಿ ಲೋಡ್ಗೆ. ಒಂದೊಂದು ಊಟ ಫ್ರೀ ಕೊಟ್ಟಿದ್ರು. ಈ ಥರ ಕ್ಯಾಂಟೀನು ಎಂದು ನೋಡಿಲ್ಲ. ಊಟ ನಮ್ಗೆ ಎಲ್ಲಿ ಫ್ರೀ ಕೊಟ್ಟಿಲ್ಲ. ಫ್ರೀ ಕೊಟ್ಟಿರೋದಂದರೆ ನಮ್ಮೂರ ಪಕ್ಕದಾಗ ಶೋರೂಮ್ ಐತೆ, ಟಾಟಾ ಶೋರೂಮು. ಅಲ್ಲಿ ಮಾತ್ರ ಊಟ ಫ್ರೀ ಕೊಟ್ಟಿದ್ದು ನಮಗೆ. ಇನ್ಯಾವ ಫ್ಯಾಕ್ಟ್ರಿಗೂ ಇಲ್ಲ, ಎಲ್ಲ ಬಿಲ್ ಕೊಟ್ಟಿರೋದು. ಇಲ್ಲಿ ದುಡ್ಡು ಕೊಟ್ಟು ಫ್ರೀ ಅಂತ ಏನಿಲ್ಲ. ರೈಸ್ ತಗೊಂಡಿದ್ರೆ 100 ರೂಪಾಯಿ ಫುಲ್ ಊಟ ಎಷ್ಟು ಬೇಕಾದ್ರೆ ಉಂಡ್ರಿ ಅಂತಂದು. ನಮಗೆ ರೈಸ್ ಬೇಡ, ಗಾಡಿಯಾಗ ಐತೆ ಅನ್ನೋದಕ್ಕೆ 20 ರೊಟ್ಟಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿದ ನೋಡಿ 20 ರೊಟ್ಟಿ ಕೊಟ್ರೂ ಇನ್ನೂ ಬೇಕಣ್ಣಿ ಅಂತ ಕೇಳ್ದ. ನಾವಪ್ಪ ಮನುಷ್ಯರ ಗುರು, ನಾವೇನು ಇವರು ಬಿಹಾರಿಗಳಲ್ಲ ಅಂಥೇಳಿ. ಎಲ್ಲ ಬಿಹಾರಿ ಅಮಲ್ ಇರೋದು. ಒಬ್ಬೊಬ್ಬನ 10-15 ರೊಟ್ಟಿ ತಿಂತಿರೋದು ಗುರು. ನಾನು ನೋಡೇ ಗಾಬರಿ ಆಗಿಬಿಟ್ಟೆ. ಈಗ 20 ರೊಟ್ಟಿನಾಗ ನಾವು ಇವಾಗ ಊಟ ಮಾಡಿ ಮತ್ತು ನಾಳೆ ಬೆಳಗ್ಗೆಕ್ಕೂ ಉಣ್ಬೋದು. ನಾಳೆ ಮಧ್ಯಾಹ್ನ ತಕ್ಕನ ಆಗ್ತವೆ. ಇನ್ನು ಬೇಕಾದರೆ ಬಂದು ತಗೊಂಡೋಗಂದ. ಸಾಕ್ಬಿಡು ಅಂತೇಳಿ ಬಂದೆ. 130 ರೂಪಾಯಿ ಕೊಟ್ಟಿನಿ 2 ಊಟಕ್ಕೆ. ರೈಸ್ ಬೇಡ ಅಂತೇಳಿ. ಇವಾಗ ರೊಟ್ಟಿದೆ ಹೆಚ್ಚಾಗ್ಬಿಡುತ್ತೆ. ಬನ್ನಿ ಊಟ ಮಾಡಿ ಸಿಗುಮ. ರಾತ್ರಿ ಬಂದು ಇಲ್ಲೇ ಹಚ್ಚಿದ್ದೀವಿ ಗಾಡಿನ. ಲೇಬರ್ ರೆಡಿ ಅದಾರ ನೋಡಿ. ಇಲ್ಲೇ ಅರ್ಧ ಲೋಡ್ ಮಾಡಿ ಬಿಟ್ಟಿದ್ದಾರೆ ರಾತ್ರಿ ಅನ್ನಾಗ. ಇನ್ನೂ ಅರ್ಧ ಲೋಡ್ ಮಾಡಿಲ್ಲ. ತೋರಿಸ್ತೀನಿ ನಿನಗೂ ನೋಡಿ. ಈ ಸಲ ಡ್ಯಾಮೇಜ್ ಆಗ್ದಂಗೆ ಕ್ಲೀನಾಗಿ ಲೋಡ್ ಮಾಡೋಂತಂದು ಹೇಳಿದ್ದೀನಿ. ನಾವು ಪ್ಯಾಕಿಂಗ್ ಕ್ಲೀನಾಗಿ ಕೊಡಬೇಕು ಒಳಗೆ ನೋಡಿ. ಇದು ರಾತ್ರಿ 9 ಗಂಟೆಗೆ ಹೋಗಿದ್ರು ಅವ್ರ ಮನೆ. ಇದು ಬಿಟ್ಟು ನೈಟ್ ಲೋಡ್ ಫುಲ್ ಒಂದು ಗಂಟೆ ಲೋಡ್ ಮಾಡಿದರೆ ಫುಲ್ ಲೋಡ್ ಆಗೋದು. ಇವನ್ನೆಲ್ಲ ಮೇಲೆ ಎತ್ತಿ ತುಳ್ಕೋಬೇಕು ನಾವು. ಎಲ್ಲ ತಂದು ಇಡ್ತಿದ್ದಾರೆ ಆ ಮೆಟೀರಿಯಲ್ ಎಲ್ಲ ನಮ್ದು ಐಟಮು. ಇನ್ನೊಂದು ಗಂಟೆಗೆ ಲೋಡ್ ಮಾಡಿ ನಿಡಂದ್ಬಿಡ್ತಾರೆ ಗುರು. ಎಲ್ಲ ಅರ್ಧ ಲೋಡ್ ಮಾಡಿದ್ರು. ಅಣ್ಣಚ್ಚಿ ಗಾಡಿ 1 ಟನ್ ಕಮ್ಮಿ ಬಂದೈತೆ ಅಂತೇಳಿ ವಾಪಸ್ ಬಂದೈತೆ ನೋಡಿ. ಇಷ್ಟು ಲೋಡ್ ಆಗಿದೆ. ನಮ್ಮದು 36 ಲೋಡ್ ಮಾಡ್ತೀವಿ. ಒಂದು ಬೇಡ ಅಂತ ನಾವು 35ವರೆ ಪಾಸ್ ಆಗ್ತದೆ ಅಷ್ಟೇ. ಅದ್ರ ಮೇಲೆ ಪಾಸ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಅಷ್ಟು ಲೋಡ್ ಮಾಡ್ತೀವಿ. ಇದೆಲ್ಲ ಒಂದೊಂದು ಹೊರಟಿದಾವಲ್ಲ, ಇವನ್ನೆಲ್ಲ ಕುದಿಯೋಕೆ ನೋಡಿದೆ. ಒಂದೊಂದು ಒಳಕ್ಕೆ ಹೋಗ್ತಿಲ್ಲ. ಪ್ಯಾಕಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಗಾಡಿ ನೋಡೋದು ಇವೆಲ್ಲ ಒಳಕ್ಕೆ ಹೋಗ್ತಾ ಒಂದೊಂದು ಮೇಲೆ ಇರೋಲ್ಲ. ಅದು ಹುಷಾರಾಗಿ ಹೋಗ್ಬೇಕು. ಸೋನ್ಗಢ ಮೇಲೆ ಹೋಗಲ್ಲ ನಾನು. ಸೋನ್ಗಢ ಮೇಲೆ ಹೋದರೆ ಇಲ್ಲ ಡ್ಯಾಮೇಜ್ ಬರ್ತವೆ. ಯಾಕಂದರೆ ಸೋನ್ಗಢ ಮೇಲೆ ಭಾಳ ಗುಂಡಿ ಸಿಗ್ತಾವಲ್ಲ. ನವಸಾರಿ ಮೇಲೆ ಹೋಗ್ಬಿಡ್ತೀನಿ. ನಾಸಿಕ್ ಮೇಲೆ ಹೋದರೆ ಗುಂಡಿ ಕಮ್ಮಿ ಸ್ವಲ್ಪ. ನೋಡ್ಕೊಂಡು ಹೋಗ್ಬೋದು. ಈ ಸೋನ್ಗಢ ಮೇಲೆ ಹೋದರೆ ಫುಲ್ಲು ಕಪ್ಪು ಮೇಲೆ ಗುಂಡಿಗಳೇ ಗೊತ್ತಾಗೋರು. ಎಲ್ಲಿಂದ ಅಂದರೆ ಈ ಕಡೆ ಪಲ್ಸಾನಿಂದ ಲೆಫ್ಟಿಗೆ ಹೈವೇ ಇಳಿತೀವಲ್ಲ ಸೂರತ್ತಿಂದ, ಅಲ್ಲಿದ್ದಾನು ಗುಂಡಿ ಫುಲ್ಲು. ಆ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಗಾಡಿ ಕುಣಿತತೆ. ಅದಕ್ಕೆ ನವಸಾರಿ ಮೇಲೆ ಅಲ್ಲಿ ಹಾಕಿದ್ದೇನೆ. ಲೇಬರ್ ಬಂದರೆ ಲೋಡ್ ಆಗಿ ಬೇಗ ಬಿಲ್ ಕೊಟ್ಬಿಡ್ತಾರೆ. ಇಲ್ಲಿ ಕೊಟ್ಟರೆ ಚೆನ್ನಾಗೈತೆ. ಎಷ್ಟು ದಿವಸ ಓದ್ ಗೊತ್ತಾಗ್ಬಿಡು. 4 ದಿವಸ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ದಿವಸ ಇಲ್ಲೇ ಹೊತ್ತು. 5ನೇ ದಿವಸ ಲೋಡ್ ಆಗ್ತಿರೋದು ಗಾಡಿ.
2-3ನೇ ತಾರೀಕು ಖಾಲಿ ಮಾಡ್ತೀವಿ. 2ನೇ ತಾರೀಕು ಖಾಲಿ ಮಾಡ್ಬೋದು. 2ನೇ ತಾರೀಕು ಊರಾಗಿರ್ತೀವಿ. 3ನೇ ತಾರೀಕು ಸಾಯಂಕಾಲ ಹೋಗಿ 4ನೇ ತಾರೀಕಿಗೆ ಖಾಲಿ ಮಾಡೋಣಂತೆ ಆರಾಮಾಗೆ. ನೋಡೋದು ಬನ್ನಿ. ಎಲ್ಲ ಲೋಡ್ ಹಾಕ್ಬಿಟ್ಟತೆ ನೋಡಿ. ಇಲ್ಲಿ ಗ್ಯಾಪ್ ಕಾಣ್ತಿದೆ ಇದೇ ಸೊನ್ನೆಗೂ, ಮತ್ತು ಅಲ್ಲೂ ಗ್ಯಾಪು. ಹೋದ್ಸಲಿ ನಾವು ಇದ್ರಾಗೆ ಡಿ ಜೆ ಹಳ್ಳಿನಾಗೆ ನಾನು ದರ್ಶನ್ ಹೋದಾಗ 20,000 ದುಡ್ಡು ಮುರಿದ್ರು ಗುರು. ನಮಗೆ ಟೈಲ್ಸ್ ತುಂಬಕ್ಕೆ ಭಾರಿ ಹೆದರಿಕೆ ಅಹಮದಾಬಾದಿಂದ. ಯಾಕಂದರೆ ಕ್ಲೀನಾಗಿ ಪ್ಯಾಕಿಂಗ್ ಮಾಡಲ್ಲ, ಹೆಂಗೆ ಬೇಕು ಹಂಗೆ ಲೋಡ್ ಮಾಡ್ತಾರೆ. ಮೋರ್ಬಿನಾಗಾದರೆ ಕ್ಲೀನಾಗಿ ಬೆಲ್ಟ್ ಹಾಕಿ ಟೈಟ್ ಮಾಡ್ತಾರೆ. ಇವರು ಎಲ್ಲ ಕ್ಲೀನಾಗಿ ಟೈಟ್ ಮಾಡಿದ್ದಾರೆ. ಇಲ್ಲೇ ಗೊತ್ತಾಗ್ಬಿಡೋದು, ಹಿಂಗೆ ತುಳಿದಿದ್ರೆ ಲೂಸ್ ಆಗೋದು. ಇನ್ನೂ ಲೂಸ್ ಕಾಣಲ್ಲ. ಒಂದು 50 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಇವು ಮೇಲೆ ಒಂದೊಂದು ಏನು ಕಾಣ್ತಾವೋ ಎಲ್ಲ ಕುತ್ಕೊಂತವೆ. ಅವಾಗ ಏನು ಮಾಡೋಣ ಅಂದರೆ ಸೈಡಿಗೆ ಇದನ್ನ ಹಾಕ್ಬಿಡೋಣ. ಒಟ್ಟೇನೋ ಒಂದು ಪ್ಯಾಕಿಂಗ್ ಮಾಡೋಣ ಗುರು. ಹೌದ, ಹಿಮ್ಮತ್ ನಗರಿಂದ ತುಂಬಿ 20,000 ಮುರಿದಾಗ್ಲಿದ್ದ ಭಯ ಆಗ್ತೈತೆ ನಮಗೆ ಟೈಲ್ಸ್ ತುಂಬಕ್ಕೆ. ಎಲ್ಲ ಕ್ಲೀನಾಗಿ ಲೋಡ್ ಮಾಡಿದ್ದಾರೆ, ಎಲ್ಲಿ ಲೂಸ್ ಇಲ್ದಂಗೆ. ಇನ್ನು ದಾರಿಗೆ ಹೋಗ್ತಾ ಗೊತ್ತಾಗುತ್ತೆ. ನಮ್ಮ ಫ್ರೆಂಡ್ ಒಬ್ಬನು ಬರ್ತಾ ಇದ್ದಾನೆ, ರಮೇಶ್ ಅಂತೇಳಿ. ಅವನು ಇಲ್ಲೇ ಕಡಿಗೆ ನಿರ್ಮಾ ಪೌಡ್ರ್ ತುಂಬಕ್ಕೆ ಹೋಗಿದ್ದಾನೆ. ನಾಸಿಕ್ ಮೇಲೆ ಹೋಗ್ಬಿಡೋಣ ಮಗ ಅಂದ ಅವನು. ಸರಿ ಹಂಗೆ ಹೋಗಂತ ಅಣ್ಣ ಅಂತೇಳಿ. ಜೊತೆಗೊಬ್ರು ಇದ್ರೆ ಸಾಕು ನಮಗೆ. ಕಾಟ ಮಾಡಿಸಿ ಇದು ಹಿಂದೆ ಭತ್ತ ಹಾಕ್ಬಿಡೋಣ. ಇನ್ನು ಮಾಲ್ ಹಾಕ್ಬೇಕೇನೋ ನೋಡ್ಬೇಕು. 35 ಟನ್ನು 500 kg ಹೇಳಿದ್ರು. 35 ಟನ್ ಬಂದ್ರೂ ಓಕೆ, 500 kg ಬಂದರೂ ನಡೀತದೆ. ಆ ಕಡೆ ಗಾಡಿಗೆ ಬೆಲ್ಟ್ ಕೊಟ್ಟಿದ್ದೀವಿ, ಟೈಟ್ ಮಾಡಿ ಕಾಣೋಣ ಬನ್ನಿ. ಲೋಡ್ ಮಾಡ್ಕೆ ಬಂದು ನಿಲ್ಸಿದ್ವಿ ನೋಡ್ಗುರು. ಹಿಂದೆ ಹೈಟ್ ಮಾಡಿದ್ದಾರೆ, ಹೈಟ್ ಕಮ್ಮಿ ಮಾಡಿದ್ದಾರೆ, ಹೈಟ್ ಮಾಡಿಲ್ಲ. ಲೆಕ್ಕಾಚಾರ ನೋಡಿದ್ರೆ ಹಿಂದೆ ಹೈಟ್ ಮಾಡ್ಬೇಕಾಗಿತ್ತು. ಇವೆಲ್ಲ ಮುಂದೆ ಹಾಕ್ಬೇಕಾಗಿತ್ತು ನೋಡಿ. ಕ್ಲೀನಾಗಿ ಡ್ಯಾಮೇಜ್ ಬರ್ದಂಗೆ ಮಾಡಿದ್ದಾರೆ. ಡೋರ್ ಹಾಕ್ಬೇಕು. ಶಾಂಪಲ್ಗೆ 1-2 ಬಾಕ್ಸ್ ಹಾಕ್ತಾರಂತೆ. ಮೇಲೆ ನೋಡಿ ಡೋರ್ ಎತ್ತನೆ 1-2 ಬಾಕ್ಸ್ ಶಾಂಪಲ್ಗೆ ಹಾಕ್ತಾರಂತೆ. ಮೂರು ಗಂಟೆ ಹಾಕಿದ್ರು ಕೊನೆಗೆ ಅವ್ರದ್ದೊಂದು ಬಾಕ್ಸ್ ಶಾಂಪಲ್ ಹಾಕೋಕ್ಕೆ. 3 ಗಂಟೆಗೆ ಬಿಟ್ಟರು. 12 ಗಂಟೆಗೆ ಲೋಡ್ ಆಗಿದ್ದು ಗಾಡಿ. ಬಿಲ್ ಕೊಟ್ಟು ಬಿಲ್ ಬಂದಿತ್ತು. ಶಾಂಪಲ್ ಒಂದು ಬಾಕ್ಸ್ ಕಳಿಸ್ತೀವಿ ಅಂತ ಹೇಳಿದ್ರು. ಅಲ್ಲಿ ಬೆಂಗಳೂರಿಂದ ಹಾಕ್ಕೊಂಬರಕ್ಕೆ ಹೇಳಿದ್ರು. ಅದ್ಯಾವುದೋ ಹೊಸ ಡಿಸೈನ್ ಅಂತೆ, ಅದು ಹೊಸ್ದಾಗಿ ಪ್ರಿಂಟ್ ಆಗಿ ಬರೋಕ್ಕೆ ಇಷ್ಟೊತ್ತಾಯ್ತು. ಈ ಕಚ್ಚಾ ರೋಡ್ನಾಗ ಹೋಗ್ಬೇಕು ಗುರು. ಇವಾಗ ನಿನ್ನೆ ಬಂದು ದಾರಿಗೆ ಹೋದರೆ ಟೈಲ್ಸ್ ಬಾಕ್ಸ್ ಡ್ಯಾಮೇಜ್ ಬರೋದಂತೂ ಪಕ್ಕ. ನೋಡಿ ಇಷ್ಟೇ ಲಾರಿ ಹೋಗೋಕೆ ಕಷ್ಟ ಇರೋದು. ಇದು ಯಾವುದೋ ಹೊಲ್ದಾಗಿರೋದು ಫ್ಯಾಕ್ಟ್ರಿ. ಇವಾಗ ಈ ಕಡೆಯಿಂದ ಸೀದಾ ಹೋದರೆ ನಾನು ಇದು ನಡಿಯಾದಿಗೆ ಹೋಗ್ತದೆ ಒಂದು ರೋಡು. ಆ ರೋಡ್ನಾಗ ಹೋಗ್ಬಿಡೋಣಂತ. ಇನ್ನೂ ಅಡ್ವಾನ್ಸ್ ಹಾಕಿಲ್ಲ. ಡೀಸೆಲ್ಗೆ 4:15 ಹಾಕೋದಂತೆ. ಇಲ್ಲೇ ಒಂದು 5-6 ಕಿಲೋಮೀಟ್ರ್ನಾಗೆ ಪೆಟ್ರೋಲ್ ಬಂಕ್ ಐತೆ, ಅಲ್ಲೋಗಿ ನಿಂತ್ಕೊಂಬಿಡೋಣ. ಅಲ್ಲಿ 3:15 ಆಗೈತೆ. ಡೀಸೆಲ್ ಹಾಕ್ಸ್ಕೊಂಡು ಬಿಡೋಷ್ಟೊತ್ತಿಗೆ 5 ಗಂಟೆ ಆಗ್ತತೆ. ಅಷ್ಟೊತ್ತಿಗೆ ಅವ್ನು ನಮ್ಮ ಫ್ರೆಂಡ್ ರಮೇಶನ್ನು ಬರ್ತಾನೆ. ಅವನದು ಲೋಡ್ ಆಗೈತೆ, ಇನ್ನೂ ಬಿಲ್ ಬಂದಿಲ್ಲ ಅಂತಿದ್ದ. ಅವನು ಇದು ಯಾವ್ದು ಗುರೋದು ಸಾನಂದ್ ಅಂತೇಳಿ ಅಹಮದಾಬಾದಿಂದ ಒಂದು 50 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಯಾನೆ. ಅವ್ನು ಹಂಗೆ ಬಾಲದಿಂದ ಸೀದಾ ಕೇಡಾಗೆ ಬರ್ತಾನೆ. ನಾನು ಕೇಡ ಮುಂದೆ ಬರೋ ನಡಿಯಾದಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸರಿ ಹೋಗ್ತತೆ. ನಿಲ್ಲಣ್ಣ, ಜಾಗ ಇರತ್ತಾಗ ಎಲ್ಲಿ ಬಂದೇ ಬರ್ತೀವಿ ಸುಮ್ಮನೆ. ಅದು ಅವ್ರ ಊರಿನ ಲೋಕಲ್ ಅದ್ರೊಳಗೆ ಇರ್ಬೇಕು ನೋಡು ಹಿಂದೆ. ಜಾಗ ಇಲ್ದಿತ್ತಾಗೆಲ್ಲ ನಾಷ್ಟ ಬಂದ್ಬಿಡ್ತಾರೆ ಗುರು. ಹೆಂಗೂ ಜಾಗ ಐತೆ ಇಲ್ಲಿ ಪಾಸ್ ಆಗೋಕ್ಕೆ. ಈ ರೋಡ್ನಾಗೆ ಇವಾಗ ಒಂದು 500 ಮೀಟ್ರ್ ಮೇನ್ ರೋಡಿಗೆ ಹೋಗ್ಬೇಕು ನಾವು. 2 ಗಾಡಿ ಬಂದರೆ ಪಾಸ್ ಆಗಿ ಜಾಗನೇ ಇಲ್ಲ. ಇದ್ಯಾವುದೋ ಹಳ್ಳಿ ರೋಡು. ಗುಂಡಿ ನೋಡಿ ಗುರು ಎಷ್ಟು ದೊಡ್ಡದೈತೆ. ಲೆಫ್ಟ್ ಸೈಡಿಗೆ ಸ್ವಲ್ಪ ಲಾಂಗ್ ತಗೊಂಡು ನಿಲ್ಲಿಸ್ಕೋಬೇಕು. ಅವ್ರು ಬೇಗ ಅಡ್ವಾನ್ಸ್ ಹಾಕ್ಬಿಟ್ಟಿದ್ರೆ ಹೋಗ್ಬೋದಾಯ್ತು. ನಾವು ದಾರಿಗೆ ಟ್ಯಾಂಕ್ ಫುಲ್ ಮಾಡಿಸಿದ್ರೆ ಕಾಯೋದೇ ಬೇಕಾಗಿರಲಿಲ್ಲ ರೋಡ್ನಾಗ ಡೀಸೆಲ್ಗೆ. ಆರಾಮಾಗಿ ಹೆಂಗಂದ್ರೂ ಇನ್ನೂ ಒಂದು 100 ಲೀಟ್ರ್ ಉಳ್ದಿರೋದು ಗಾಡಿಗೆ. ಆರಾಮಾಗಿ ಅವ್ರು ಅಡ್ವಾನ್ಸ್ ಹಾಕೋ ತಕ್ಕ ಸೂರತ್ಗೆ ನಾವು ಹೋಗ್ಬೋದಾಗಿತ್ತು. 20 ದಾರಿಗೆ ಚಿಲ್ಲರೆ ಹಾಕ್ಸ್ಬಾರ್ದು ಗುರು. ಟ್ಯಾಂಕ್ ಫುಲ್ ಮಾಡಿಸ್ಬಿಡ್ಬೇಕು. ಟ್ಯಾಂಕ್ ಫುಲ್ ಮಾಡಿಸಿದ್ರೆ ಚೆನ್ನಾಗೆ. ನೋಡಿ ಮೇನ್ ರೋಡ್ ಐತೆ. ಬಂದು ಹೋಗಿ ಇದು ಪೆಟ್ರೋಲ್ ಬಂಕ್ ಹತ್ರ ಸಿಗೋಣ ಬನ್ನಿ. ಅಲ್ಲೇ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಬಂದ್ವಿ. ಅಲ್ಲಿ ಫುಲ್ ರೋಡ್ ಕೆಲಸ ನಡೆಯೋದು. ಅದಕ್ಕೆ ವಿಡಿಯೋ ಚಾಲು ಮಾಡಲಿಲ್ಲ.
ನಾವು ಫ್ಯಾಕ್ಟ್ರಿಯಿಂದ ಹೊರಗೆ 3 ಗಂಟೆಗೆ ಹೊಲ್ಟ್ವಿ. ಬಂಕ್ ಹತ್ರ ಬಂದು 5:30 ತನಕ ಕಾದ್ವಿ. 5:30ಗೆ ಅಡ್ವಾನ್ಸ್ ಹಾಕಿದ್ದು ನನಗೆ. 5:30ಗೆ ಹಾಕ್ಕೊಂಡು ಮುಂದೆ ಬಂದ್ವಿ. ನಾವು ಈ ರೋಡಾಗ ಎಲ್ಲಿಗೆ ಹೋಗ್ತೀವಿ ಅಂದರೆ ಸೀದಾ ನಡಿಯಾದಿಗೆ ಹೋಗುತ್ತೆ. 80 ಕಿಲೋಮೀಟ್ರ್ ನಡಿಯೋದೈತೆ. ಅಲ್ಲಿ ಅಹಮದಾಬಾದಿಗೆ ಹೋಗಿದ್ರೆ ನಾವು ಆ ರಿಂಗ್ ರೋಡ್ ದಾಟೋಕ್ಕೆ 10-11 ಗಂಟೆ ಆಗಿಬಿಡೋದು. ಅಷ್ಟು ಟ್ರಾಫಿಕ್ ಇರೋದು ರಿಂಗ್ ರೋಡಾಗೆ. ಅದಕ್ಕೆ ಈ ಕಡೆನೇ ಬಂದುಬಿಟ್ಟೆ, ಆ ಕಡೆಯಿಂದೇನು ಹೋಗೋದಂತೇಳಿ. ಸಿಂಗಲ್ ರೋಡ್ ಆದರೆ ಆಗಲಿ. ರೋಡ್ ಚೆನ್ನಾಗೈತಲ್ಲ, ನೀವು ನೋಡ್ತಾ ಇದ್ರಲ್ಲ. ಸಿಂಗಲ್ ರೋಡ್ ಆದರೆ ಪರವಾಗಿಲ್ಲ, ದಾರಿ ಸಾಗುತ್ತೆ. ಈ ರೋಡ್ನಾಗ ಒಂದು ಟೋಲ್ ಇರಬೇಕು ಎಲ್ಲೋ. ನಾನು ಇಲ್ಲಿ ಯಾವಾಗ ಬಂದಿದ್ದೆ ಅಂದರೆ ಆಲೂಗಡ್ಡೆ ತುಂಬ್ಕೊಂಡು ಹೋದಾಗ ಬಂದಿದ್ದೆ ನಾನು, ನಮ್ಮ ದರ್ಶು ಬಂದಾಗ. ಎಲ್ಲಂದರೆ ಇಲ್ಲೇ ಗುರು, ಇವಾಗ ಟೈಲ್ಸ್ ಲೋಡ್ ಮಾಡಿದ್ನಲ್ಲ, ಅಲ್ಲೇ ಆಲೂಗಡ್ಡೆ ತುಂಬಿದ್ದು. ಅವಾಗ ಬಂದಿದ್ದು ಈ ರೋಡ್ನಾಗೆ. ಮತ್ತು ಇವಾಗ ಬರ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ 14 ವೀಲಲ್ಲಿ ಒಂದ್ಸಲ ಬಂದಿದ್ದೆ ಹಿಮ್ಮತ್ ನಗರಿಂದ ತುಂಬಿದಾಗ. ಟೋಲ್ ಗೇಟ್ ಅಂದೇಟಿಗೆ ಜಾಸ್ತಿ ಮಾಡ್ದೇಟಿಗೆ ಬಂತು ನೋಡಿದ್ರು. ಅದು ಟೋಲ್ ಗೇಟ್ ನೋಡ್ದಂಗೆಲ್ಲ ಕುದೀತತ್ ನಮಗೆ. ಟೋಲ್ ಗೇಟ್ ಬೋರ್ಡ್ ಐತೆ, ಜಾಮು ಇದು ಬಂದ್ಗಿನ್ ಮಾಡ್ಯಾರೇನೋ ಗೊತ್ತಿಲ್ಲ. ಬೋರ್ಡ್ಗಳೆಲ್ಲ ಅರ್ಧ ಕಾಣ್ತಾ ಇದ್ದಾವೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಡೆಪ್ ಸಿಗ್ತಿಲ್ಲ. ಇನ್ನೂ ಒಂದು ಪಾಯಿಂಟ್ ಐತೆ, ಡೆಪ್ ಬೇರೆ ಹುಡ್ಕೋಬೇಕು. ಇವಾಗ 2 ಹಾಕ್ಸ್ಲೇಬೇಕು. ಅಲ್ಲಿ ನಾವು ಅಹಮದಾಬಾದ್ನಾಗ ಹಾಕ್ಸ್ಕೆ ಬಂದಿದ್ರೆ ಟೆನ್ಷನ್ ಇರ್ತಿದ್ದಿಲ್ಲ ನಮಗೆ. ನಾನು ಹಂಗೆ ಬಂದುಬಿಟ್ಟೆ. ಅಲ್ಲೊಂದು ಡಾಬಾದಾಗ ಇತ್ತು, ಅದ್ರ ಭರವಸೆ ಮೇಲೆ ಬಂದರೆ ಅಲ್ಲಿ ಡೆಫೆ ಇಲ್ಲ, ಖಾಲಿ ಆಗಿಬಿಟ್ಟತೆ. ಇನ್ನೊಂತಾಗ ಬಂದರೆ ಅಲ್ಲಿನೂ ಇರಲಿಲ್ಲ. ಇವಾಗ ನೋಡೋಣ, ಮುಂದೆ ಈ ರೋಡಲ್ಲಿ ಹೋಟ್ಲು ಭಾಳ ಇದ್ದಾವೆ, ಅಲ್ಲಿ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಕೊನೆಗೂ ಡೆಪ್ ಸಿಕ್ತಿದ್ರು. ಇಲ್ಲಿ ಬಂದು ಮೇವತಿ ಡಾಬಾದಾಗ ಹಾಕ್ಸ್ಕೊಂಡೆ. ಆಲೇ ಇನ್ನೇನು ಸಿಗ್ನಲ್ ಬೇರೆ ಟೈಮ್ ಬಂದಿತ್ತು. ಒಂದೇ ಪಾಯಿಂಟ್ ಇದ್ದಿದ್ದು. ಒಂದು 40 ಲೀಟ್ರ್ ಹಾಕ್ಸಿದ್ನಿ. ಏನು ಇನ್ನೊಂದು 10 ಲೀಟ್ರಿಗೆ ಫುಲ್ ಆಗೋದು ಒಂದು 500-600 ರೂಪಾಯಿಗೆ ಸಾಕಂತೇಳಿ 2000ಕ್ಕೆ 2000 ಹಾಕ್ಕೊಂಡಿನಿ. ಫುಲ್ ತೋರಿಸ್ತೈತೆ, ಆದರೆ ಕರೆಕ್ಟಾಗಿ ಬೆಂಗಳೂರು ಖಾಲಿ ಮಾಡಿ ದೂರಕ್ಕೆ ಬರ್ಬೋದು. ಒಂದು ಟ್ಯಾಂಕಿಗೆ ಅಷ್ಟು ನೋಡೈತೆ, ಹೋಗ್ಬೋದು. ಟೆನ್ಷನ್ ಏನು ಇಲ್ದಂಗೆ ಆರಾಮಾಗಿ. ಒಂದು ಟ್ಯಾಂಕ್ ಫುಲ್ ಮಾಡಿದರೆ 1800 ಕಿಲೋಮೀಟ್ರು 2000 ಅಂದ್ಕೊಂಬಿಡಿ. 2000 ಓಡುತ್ತೆ, ಟೆನ್ಷನ್ ಇಲ್ದಂಗೆ. ಇವಾಗ ಇನ್ನೇನು ನಡೆಯೋದೊಂದು 50 ಕಿಲೋಮೀಟ್ರ್ ಇರ್ಬೋದು ಅನ್ಸುತ್ತೆ, ನೋಡಿಲ್ಲ. ನಮ್ಮ ಫ್ರೆಂಡ್ ಕಾಯ್ತದ, ನಾಳೆ ಬಂದ್ಬಿಟ್ಟಾನೆ. ಅವಾಗಲೇ ಫೋನ್ ಮಾಡಿದಾಗ ಬಾವಲದಾಗಿದ್ದೀನಿ ಅಂದ. ಇಷ್ಟೊತ್ತಿಗೆ ಕೇಡಾಗಿ ಬಂದಿರ್ತಾನೆ. ವಡೋದರಾದಾಗ ಇರ್ತೀನಿ, ಡೀಸೆಲ್ ಹಾಕ್ಸ್ಕೊಂಡು ಅಂತ ಹೇಳಿದಾನೆ. ಹೋಗೋಣ. ಇವೆಲ್ಲ ದಿಲ್ಲಿಗೆ ಹೋಗೋ ಗಾಡಿ ನೋಡಿ. ಹಿಂಗಿಂದ ಎಲ್ಲಿಂದ ಬರ್ತಾವಂದರೆ ನಡಿಯೋದಿಂದ ಬಂದು ಎಲ್ಲಿಗೆ ಹೋಗ್ತಾ ಗುರು ಅಂದರೆ ಮುಡಾಸದಿಂದ ಹಿಮ್ಮತ್ ನಗರ್ಗೆ ಹೋಗಲ್ಲ. ಇಲ್ಲಿಂದ ಸೀದಾ ಮುಡಾಸಾಗ ಹೋಗ್ಬಿಡ್ತಾವೆ. ಮುಡಾಸ ಉದಯಪುರ ಹೋಗ್ತಾವೆ. ಇನ್ನು 60 ಕಿಲೋಮೀಟ್ರ್ ಗುರು ಆನಂದ್ ನಡೆಯೋದು. 60 ಕಿಲೋಮೀಟ್ರ್ ನಾವು ಇದೇ ರೋಡ್ನಾಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಏನು ಮಾಡ್ತೀರಾ, ಬೇರೆ ದಾರಿ ಇಲ್ಲ. ಹಂಸಲು ಸಿಕ್ಕಾಬಟ್ಲೆ ಅದಾವ ಈ ರೋಡ್ನಾಗೆ. ಇವಾಗ ನಡೆಯೋದಕ್ಕೆ ಬಂದೀವಿ ನೋಡಿ. ಆ ಕಡೆ ಎಕ್ಸ್ಪ್ರೆಸ್ ಹತ್ತಿದ್ದೆ, ಅಲ್ಲೇ 10 ಗಂಟೆ ಆಗಿಬಿಟ್ಟೈತೆ. ಹೊಟ್ಟೆಸ್ಬಿಟ್ಟತ್ತೆ. ಮಧ್ಯಾಹ್ನ ಬೇರೆ ಉಂಡಿಲ್ಲ ನಾವು. ಬೆಳಗ್ಗೆ 12 ಗಂಟೆಗೆ ತಿಂಡಿ ತಿಂದು ಅಂತೇಳಿ ಮಧ್ಯಾಹ್ನ ಊಟ ಮಾಡಲಿಲ್ಲ. ಇದಕ್ಕೆ ಬರೋಷ್ಟೊತ್ತಿಗಾಲೇ ಹೊಟ್ಟೆ ಗುಡು ಅಂತೈತೆ. ಅದಕ್ಕೆ ಎಕ್ಸ್ಪ್ರೆಸ್ ಹೈವೇ ಹತ್ತೋದು ಬೇಡ ಅಂತೇಳಿ ಆ ಕಡೆ ಹಳೆ ರೋಡ್ಗೆ ಹೋಗ್ತಾಯಿದ್ದೀನಿ. ಹಳೆ ರೋಡ್ನಾಗಾದರೆ ಹೋಟ್ಲು ಎಲ್ಲ ಅದಾವೆ. ಏನು ಇನ್ನೊಂದು 4-5 ಕಿಲೋಮೀಟ್ರ್ ಆ ಕಡೆಗೆ ಹೋದರೆ ಹಳೆ ರೋಡು. ಅಲ್ಲೇ ಮುಂಚೆ ಎಕ್ಸಾಕ್ಟ್ ಅಂತೀನಿ, ಮುಂಚೆ ಸರ್ಕಲ್ನಾಗ ಲೆಫ್ಟಿಗೆ ಹೊಡ್ಕೊಂಡಿದ್ರೆ ಹೋಗಿ 50 ಇದ್ದೆ. ಅಲ್ಲಿಂದೇನಂತೇಳಿ ಇಲ್ಲೇ ಹೋಗ್ಬಿಡೋಣ. ಅವಲೇ ನಮ್ಮ ಫ್ರೆಂಡ್ ಇಷ್ಟೊತ್ತಿಗೆ ಯಾವ್ದು ಬರೋದು ವಡೋದರ ಮುಟ್ಟಿರ್ತಾನೆ. ನಮಗೆ ಕರೆಕ್ಟಾಗಿ 3 ಗಂಟೆಗೆ ಡೀಸೆಲ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸೂರತ್ನಾಗ ಇರ್ತಿತ್ತು ಗಾಡಿ. ಸೂರತ್ತು ಇಲ್ಲ ಭರೂಚ್ನಾಗಿರೋದು. ಇನ್ನೂ ಇಲ್ಲದೀವಿ. ಬರೀ 120 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಬರೋಕ್ಕೆ ಇಷ್ಟೊಂದು ಟೈಮ್ ತಾಂತು. 10 ಗಂಟೆ ಆಗಿಬಿಡ್ತು. ಬನ್ನಿ ಊಟ ಮಾಡಿ ಸಿಗೋಣ. ಸಿಂಗಲ್ ರೋಡೆಲ್ಲ ದಾಟ್ಕೊಂಡು ಡಬಲ್ ರೋಡಿಗೆ ಬಂದ್ಬಿಟ್ಟೆ ಗುರು, ಹೈವೇ ರೋಡಿಗೆ. ಇಲ್ಲಿಗೆ ಬಂದು ಬರೋಷ್ಟೊತ್ತಿಗೆ ಸಾಕಾಗೋತು. 9:30 ಆಗಿಬಿಡ್ತು. ಬರೀ 120 ಕಿಲೋಮೀಟ್ರ್ ಬರೋಕ್ಕೆ. ಇಲ್ಲಿಗೆ 120 ಕಿಲೋಮೀಟ್ರ್ ಬರೋಕ್ಕೆ ಇಷ್ಟೊತ್ತಾಗೈತೆ. ಅಹಮದಾಬಾದ್ ಹೋಗಿದ್ರೆ, ಅಹಮದಾಬಾದಿಗೆ ಹೋಗಿ ಬಂದಿದ್ರೆ ರಿಂಗ್ ರೋಡ್ ದಾಟ ಅಷ್ಟೊತ್ತಿಗೆ ಅಲ್ಲೇ ಒಂದು 2-3 ಅವರ್ ಆಗಿಬಿಡೋದು. ಅಷ್ಟು ಜಾಮ್ ಇರುತ್ತೆ. ಇವತ್ತು ನಾಳೆಗೆ ಹೊಸ ವರ್ಷ ಬೇರೆ ಅಲ್ಲ, ಎಲ್ಲ ಫುಲ್ ನೈಟ್ ಪಾರ್ಟಿ ಮಾಡ್ತಿರ್ತಾರೆ. ಜಾಮ್ ಇರುತ್ತೆ ಅಂತೇಳಿ ಹಂಗೆ ಬಂದೆ. ಆ ರೋಡಾಗ ಒಂದ್ಸಲ ಓಡಾಡಿದ್ನಲ್ಲ, 1-2 ಸಲ. ಇವಾಗ ಇಲ್ಲಿಂದ ಟೆನ್ಷನ್ ಇಲ್ಲ ಗುರು. ಇನ್ನು
ಆ ವಡೋದ್ರಾಗ ಹೋದ್ಮೇಲೆ ಅಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಇರುತ್ತೋ ಏನೋ ಗೊತ್ತಿಲ್ಲ. ಎಕ್ಸ್ಪ್ರೆಸ್ ಹೈವೇ ಹತ್ತೋಗ್ಬೋದು. ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಟ್ಲಿಲ್ಲ, ಪಂಚರ್ ಅಂಗಡಿ ಇಲ್ಲ. ಯಾಕೆ ಬೇಕು ನೈಟು ಹೋಗೋದು ಅಲ್ಲಿ 10 ಗಂಟೆ, ಅಲ್ಲೇನೋ ರಾಬ್ರಿ ಬೇರೆ ಅಂತಾರೆ. ಎಕ್ಸ್ಪ್ರೆಸ್ ಹೈವೇನಾಗ ಗಾಡಿ ಕಮ್ಮಿ ಇರ್ತವೆ, ಎಲ್ಲ ಇದೇ ರೋಡ್ನಾಗ ಇರ್ತವೆ. ಇಲ್ಲಾಂದ್ರೆ ಅಲ್ಲಿ ಹೋಗ್ಬಿಡ್ತಿದ್ದು ನಾನು. ಎಲ್ಲೆಲ್ಲೆಲ್ಲೆಲ್ಲಿ ನಿಲ್ಸೋಕೆ ಜಾಗಿಲ್ಲ. ನಾನು ಇಲ್ಲಿ ಇದು ವಾಸದ್ನಾಗ ಹತ್ತಿದ್ನಂದ್ರೆ ಸೀದಾ ಭರೂಚ್ನಾಗ ಹೋಗಿ ಇಳಿಬೇಕು. ಅದಕ್ಕೆ ಅಲ್ಲೇನು ಬೇಡ ಅಂತೇಳಿ ಹಿಂಗೆ ಹೋಗ್ತಾಯಿದ್ನಿ. ನಮ್ಮ ಫ್ರೆಂಡಿಗೆ ಹೇಳ್ದೆ ಅವನಿಗೆ, ವಾಸದ್ನಾಗಿರೋ ಎಕ್ಸ್ಪ್ರೆಸ್ ಹೈವೇ ಹತ್ತೋಗೋಣ ಅಂದರೆ, ಬೇಡ ಹಿಂಗೆ ಸೀದಾ ಹೋಗೋಣ ಹೈವೇ ಮೇಲೆ, ಅಲ್ಲಿನೇನು ಹೋಗ್ತೀವಿ ಎಕ್ಸ್ಪ್ರೆಸ್ ಹೈವೇನಾಗೆ, ನಾನು ವಡೋದ್ರಾದಾಗ ಇರ್ತೀನಿ ಬಾ, ಹಂಗೆ ಡೀಸೆಲ್ ಹಾಕ್ಸ್ಕೊಂಡು ಊಟ ಮಾಡ್ತೀನಿ, ನೀನು ಬಾ ಅಂತ ಹೇಳ್ದೆ. ಇವಾಗ ನಾನು ಸೀದಾ ವಡೋದ್ರಾಗ ನಾನ್ ಸ್ಟಾಪ್ ಹೊಲ್ಟ್ಬಿಡೋಣ. 40 ಕಿಲೋಮೀಟ್ರ್ ಐತೆ. ಕರೆಕ್ಟಾಗಿ 1 ಗಂಟೆಗೆ, 1 ಮುಕ್ಕಾಲು ಗಂಟೆಗೆ ರೀಚ್ ಮಾಡಿಬಿಡ್ಬೋದು ಈ ರೋಡ್ನಾಗೆ. ಬನ್ನಿ ಹೋಗಿ ವಡೋದ್ರಾದಾಗ ಊಟ ಮಾಡೋಕೆ ನಿಲ್ಲಿಸಿ ಸಿಗೋಣ.